ಸಿಂಧು ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಬಿಸ್ನೆಸ್ಸಲ್ಲಿ ಇಮೇಜು, ಶೇರ್ ಹೋಲ್ಡರ್ ಪ್ರೆಷರ್ ಅಂತ ಏನೇನೋ ಲೆಕ್ಕಾಚಾರ ಇರುತ್ತೆ. ಕೆಲವೊಂದು ವಿಷಯದಲ್ಲಿ ಏನೇ ಇದ್ರೂ ಅನಿವಾರ್ಯವಾಗಿ ಅವ್ರ ಮಾತನ್ನ ಕೇಳಬೇಕಾಗುತ್ತೆ. ಮತ್ತೆ ಮಾಮಿದನ್ನ ಬೇಕು ಅಂತ ಏನು ಮಾಡಿಲ್ಲ. ಆದ್ರೂ ಅಕ್ಕ, ಫುಡ್ ಪ್ರಾಡಕ್ಟ್ ಅಲ್ಲಿ ಮಾಡಿದ ಗಿಮಿಕ್ ಎಂತದು ಅಂತ ಗೊತ್ತಿದ್ರು ಮೇಡಮ್ ಭವಾನಿ ಅಕ್ಕಂಗೆ ಪೋಸ್ಟ್ ಕೊಡ್ತೀನಿ ಅಂದಿದ್ದು ನನಗ್ ಸರಿ ಅನ್ನಿಸ್ತಾ ಇಲ್ಲ. ಇಷ್ಟು ವರ್ಷ ಕಂಪನಿಗೆ ಹಗಲು ರಾತ್ರಿ ಅಂತ ದುಡ್ದಿದ್ದು ನೀವು. ಕಂಪನಿ ಈ ಮಟ್ಟಕ್ಕೆ ಬೆಳೆಯಕ್ಕೆ ನೀವು ತಗೊಂಡಿದ್ದ ಇನಿಷಿಯೇಟಿವ್ ಮುಂದೆ ಈಗೇನು ಗೊತ್ತಿಲ್ಲದೆ ಅಕ್ಕ ಏನ್ ಮಾಡೋದಕ್ಕೆ ಸಾಧ್ಯ? ಸಿಂಧು ಅವರೇ, ಈಗಾಗಿದ್ದಾಗೋಯ್ತು. ಮತ್ತೆ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಈಗ ಇದನ್ನೆಲ್ಲ ಬಿಟ್ಟು ಸಂಜೆ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿಯಾಗಿ. ಹೋಗ್ಲೇಬೇಕಾ? ಅದಕ್ಕೆ ನನ್ನ ಪರವಾಗಿ ವಿಶ್ ಮಾಡಿ ಬನ್ನಿ. ನೀವ್ ಬರಲ್ವಾ? ಹಾಗಾದ್ರೆ ನಾನು ಹೋಗಲ್ಲ. ಸಿಂಧು ಅವರೇ, ಅರ್ಥ ಮಾಡ್ಕೊಳ್ಳಿ. ನೀವು ಹೋಗದೆ ಇದ್ರೆ ತಪ್ಪಾಗುತ್ತೆ. ಏನಾದ್ರೂ ಆಗ್ಲಿ, ನೀವೇ ಬರಲ್ಲ ಅಂದ್ಮೇಲೆ ನಾನ್ ಯಾಕೆ ಹೋಗ್ಬೇಕು? ನಾನು ಬರದೇ ಇದ್ರೆ ಬೇಜಾರಾಗಿದ್ದೀನಿ ಅಂತ ಅನ್ಕೋತಾರೆ. ಆದರೆ ನೀವು ಹೋಗದೆ ಇದ್ರೆ ಅತ್ತೆ ಡಿಸಿಷನ್ ಇಷ್ಟ ಆಗಿಲ್ಲ ಅಂತ ಅನ್ಕೊಳ್ಳೋದ್ಕಿಂತ ತನ್ನ ಅಕ್ಕನಿಗೆ MD ಪೋಸ್ಟ್ ಸಿಕ್ಕಿರೋದು ಇಷ್ಟ ಆಗಿಲ್ವೇನೋ ಅಂತ ಅನ್ಕೋತಾರೆ. ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನನ್ನ ಹೆಂಡತಿ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು. ಅದು ನನಗಿಷ್ಟ ಆಗಲ್ಲ. ನೀವು ಫಂಕ್ಷನ್ ಅಟೆಂಡ್ ಮಾಡಬೇಕು. ಅಮ್ಮನ ಹತ್ರ ಹೋಗಿ ಮಾತಾಡಿದ್ರೆ ಇದಕ್ಕೂ ದೊಡ್ಡ ರಾಧ ಅಂತಾನೆ ಆಗುತ್ತೆ. ಬೇಡ, ಹೇಳ್ತೀನಿ. MD ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್. ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಿಟ್ಟರೆ ಕಂಪ್ನಿಯ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದರೆ MDನೇ. ಕಂಪ್ನಿಯ ಓವರಾಲ್ ಆಪರೇಷನ್ಸ್, ಫೈನಾನ್ಷಿಯಲ್ ಡಿಸಿಷನ್ಸ್, ಪಾಲಿಸಿ ಮೇಕಿಂಗ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಪ್ರತಿಯೊಂದು ಕೆಲಸನೂ MD ಸೈನ್ ಇಲ್ಲದೆ, ಅವ್ರ ಡಿಸಿಷನ್ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ. ಬೋರ್ಡ್ ಮೀಟಿಂಗಲ್ಲಿ ವೋಟಿಂಗ್ ಪವರ್, ಕಂಪ್ನಿಯ ಶೇರ್ ಮ್ಯಾನೇಜಿಂಗ್, ಹಾಗೇನೆ ಎಲ್ಲ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ನ ಕಂಟ್ರೋಲ್ ಮಾಡೋದು ಅಲ್ಟಿಮೇಟ್ ಪೋಸ್ಟ್. ಹಾಗಿದ್ರೆ ವಿರಾಟ್ನ ಕೆಲಸದಿಂದ ತೆಗಿಬೇಕು ಅಂದ್ರೆ ನನ್ನ ಪರ್ಮಿಷನ್ ತಗೋಬೇಕಾ? ಯಾಕೆ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾಗಲ್ಲ, ಜಸ್ಟ್ ಕೇಳ್ದೆ ಅಷ್ಟೆ. ಅವನೇ ಈ ಪೋಸ್ಟ್ನ ರಿಸೈನ್ ಮಾಡ್ತಿರೋದಕ್ಕೆ ನಿನಗೆ ಈ ಪೋಸ್ಟ್ ಸಿಗ್ತಿರೋದು. ಮತ್ತೆ ವಿರಾಟ್ ಕೆಲಸ ಬಿಡ್ತಿಲ್ಲ, MD ಪೋಸ್ಟ್ಗೆ ರಿಸೈನ್ ಮಾಡಿದಾನಷ್ಟೇ. ಹಾಗಿದ್ರೆ ವಿರಾಟ್ ಮತ್ತೆ ಸಿಂಧು ಕೆಲ್ಸಕ್ಕೆ ಬರ್ತಾರಾ? ಬರ್ತಾರೆ. ಅವರು ನಾನು ಹೇಳ್ದಾಗೆ ಕೇಳಬೇಕು ಅಲ್ವಾ? ಅವ್ರು ಏನೇ ಕೆಲಸ ಮಾಡಬೇಕು ಅಂದ್ರೂ ನನ್ನ ಪರ್ಮಿಷನ್ ತಗೊಂಡೇ ಮಾಡಬೇಕು ತಾನೆ? ಹೌದು. ಕಂಪ್ನಿ ಡೈರೆಕ್ಟರ್ಸ್, ಪ್ರಾಜೆಕ್ಟ್ ಕನ್ಸಲ್ಟ್ ಎಲ್ಲ ನಿನ್ನ ಅಂಡರಲ್ಲೇ ಬರ್ತಾರೆ. ವಿರಾಟ್ ಸಿಂಧು ಮಾಡೋ ಎಲ್ಲ ಕೆಲಸಕ್ಕೂ ನಿನ್ನ ಸೈನೇ ಬೇಕಾಗತ್ತೆ. ಇಷ್ಟು ಸಾಕು ಬಿಡು. ಈ ಸಲ ಸಿಂಧು ಮತ್ತೆ ವಿರಾಟ್ನ ಹೇಗೆ ನಡ್ಸ್ಕೋತಾಳೋ ಏನೋ. ಅಮ್ಮ ಈ ನಡುವೆ ಭಾವನೆ ವಿಷಯದಲ್ಲಿ ತಗೋತಾರೋ ನಿರ್ಧಾರ ಯಾವುದೂ ಸರಿ ಇಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಅಥರ್ವ, ನಂಗೆ ಲಾಸ್ಟ್ ಒಂದೇ ಒಂದು ಡೌಟು. ಅದೇನು ಕೇಳು. ನಾನು ಯಾರನ್ನ ಬೇಕಾದರೂ ಕೆಲ್ಸಕ್ಕೆ ತಗೋಬೋದು, ಯಾರನ್ನ ಬೇಕಾದರೂ ಕೆಲಸದಿಂದ ತೆಗಿಬೋದು ಅಲ್ವಾ? ಆದರೆ ಸರಿಯಾದ ರೀಸನ್ ಇರಬೇಕಷ್ಟೇ. ರೀಸನ್ ಏನು? 1000 ಇದೆ. ಈ ಸಿಂಧುನ ಈ ಕಂಪ್ನಿಯಿಂದ ಹೇಗೆ ಓಡಿಸ್ತೀನಿ ಅಂತ ನೋಡ್ತಾ ಇರು. ಹೇಳಿದ್ ಕೇಳಿಸ್ತಲ್ಲ? ಈ ಪ್ರೊಸೀಜರ್ನ ಫಾಲೋ ಮಾಡಿ ಕಂಪ್ನಿಯಿಂದ ಯಾರನ್ನು ಬೇಕಾದರೂ ಟರ್ಮಿನೇಟ್ ಮಾಡಬಹುದು. ಸೂಪರ್ ಅಥರ್ವ, ಈಗ ಗೊತ್ತಾಯ್ತು ಅತ್ತೆ ನನಗೆ ಯಾಕೆ ಈ ಸೀರೆ ಕೊಟ್ರು ಅಂತ. ಸಿಂಧುನ ಟಾರ್ಗೆಟ್ ಮಾಡ್ಕೊಂಡೇ ಮಾತಾಡ್ತಿರ್ಬೇಕು. ಆಫೀಸಲ್ಲಿ ಇನ್ನೇನೇನು ಮಾಡ್ತಾಳೋ. ಯಾಕೆ ಹೀಗ್ ಮಾಡ್ತಿದ್ಯಾ? ನಾನ್ ಮಾಡಿದ ತಪ್ಪಿಗೆ ವಿರಾಟ್ ಯಾಕೆ ಮಾತು ಕೇಳ್ಬೇಕು? ನನಗೋಸ್ಕರ ಅಷ್ಟು ಪ್ರೀತಿಸೋ ಅಮ್ಮನ ಎದುರು ಹಾಕೊಂಡಿದ್ ನನ್ನ ವಿರಾಟ್ಗೆ ನನ್ನಿಂದನೇ ಕಷ್ಟ ಆಗ್ತಿದೆ ಅಂದ್ರೆ ನಾನು ಹೇಗ್ ಸಹಿಸ್ಕೊಳ್ಳಿ? ನಾನ್ ತುಂಬಾ ಪ್ರೀತಿಸೋರ್ಗೆ ಹೀಗೆ ಆಗ್ಬೇಕು ಅಂತ ಏನಾದ್ರೂ ಇದ್ಯಾ? ಅಕ್ಕ ನೋಡಿದ್ರೆ ನೀನ್ ನನ್ ತಂಗಿನ ಅಂತ ಕೇಳ್ತಾಳೆ.
ನನ್ನಿಂದನೇ ವಿರಾಟ್ಗೆ MD ಪೋಸ್ಟ್ ಹೋಯ್ತು. ಹೇಳು, ನನ್ನಿಂದ ಏನ್ ತಪ್ಪಾಗಿದೆ ಅಂತನಾದ್ರೂ ಹೇಳು. ನನ್ನಿಂದ ಅವ್ರ ಸಂಕಟ ಅನ್ಭವಿಸೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ನೀನದೆಷ್ಟೇ ಹತ್ರೂ ಆ ದೇವ್ರು ನಿನ್ ವಿಷಯದಲ್ಲಿ ಮಾತಾಡಲ್ಲ ಬಿಡು. ಹೌದು, ಇವತ್ ಯಾರಿಗೆ ಕೆಟ್ಟದಾಗ್ಲಿ ಅಂತ ಬೇಡ್ಕೊಳ್ತಾ ಇದೀಯಾ? ಇಲ್ಲ ಅಕ್ಕ. ಶೋ ಪಾ, ನಿನ್ನ ಬಾಯಲ್ಲಿ ಅಕ್ಕ ಅಂತ ದಯವಿಟ್ಟು ನನ್ನನ್ನು ಕರಿಬೇಡ. ಕಿವಿನಲ್ಲಿ ರಕ್ತಾನೇ ಬಂದ್ಬಿಡತ್ತೆ. ದಯವಿಟ್ಟು ಸುಮ್ನಿದ್ಬಿಡು. ಅಲ್ಲ, ಯಾಕೆ ಪಾಪ ದೇವ್ರ ಮುಂದೆ ಕಣ್ಣೀರ್ ಹಾಕಿ ಆ ದೇವ್ರನ್ನ ಅಸಹಾಯಕ ಸ್ಥಿತಿಗೆ ತರ್ತಿದ್ಯಾ? ನೀನ್ ಮಾಡಿರೋ ತಪ್ಪಿಗೆ ಆ ದೇವ್ರು ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಡ್ತಿದ್ದಾನಷ್ಟೆ. ಈಗ್ಲೇ ಇಷ್ಟೊಂದು ಹತ್ಬಿಟ್ರೆ ಹೇಗೆ? ಇನ್ನು ಇಶಾನಿಗ್ ಕೊಟ್ಟ ಮಾತು ತಪ್ಪಿದ್ದಕ್ಕೆ, ಅವಳ ಮೇಲಿಂದ ಬಿದ್ದಾಗ ಅವಳು ಅನ್ಭವಿಸಿದ ನೋವಿಗೆ, ವಿರಾಟ್ಗೆ ಸುಳ್ಳು ಪ್ರೀತಿ ಹೆಸರಲ್ಲಿ ಮಾಡ್ತಿರೋ ಮೋಸಕ್ಕೆ, ಅತ್ತೆಗೆ ವಿರುದ್ಧವಾಗಿ ಆ ಧರ್ಮೇಂದ್ರನ್ ಸಾಥ್ ಕೊಟ್ಟಿದ್ದಕ್ಕೆ, ಅಷ್ಟೇ ಯಾಕೆ ನನ್ನ ಮಗುನೋ ಬಚ್ಚಿಟ್ಟಲ್ಲ ಅದಕ್ಕೆ ಇನ್ನೂ ಅನ್ಭವಿಸ್ತೀಯ ಕಡೆ ನೀನು. ನಿನ್ನ ಹತ್ರ ಕರ್ಗೋ ಭವಾನಿ ಯಾವತ್ತೋ ಸತ್ ಹೋದ್ಲು. ಈಗ ನಿನ್ ಮುಂದೆ ಇರೋದು ವಸುಂಧರ ಅವ್ರ ಸೊಸೆ. ಇವತ್ತು ಸಂಜೆ ನನ್ ಗತ್ತೇನು ಅನ್ನೋದು ನಿನಗರ್ಥ ಆಗತ್ತೆ. ಪಾಪ ಆ ವಿರಾಟ್ ಅದೇನ್ ಪಾಪ ಮಾಡಿದ್ನೋ ಅಂತ ಬುದ್ಧಿವಂತನ ದಡ್ಡನಾಗ್ ಮಾಡಿ ನಿನ್ ಜೊತೆ ಸಿಕ್ಕಾಕೊಂಡು ಒದ್ದಾಡೋ ಹಾಗೆ ಮಾಡ್ತಿದ್ಯಾ. ಅವನಿಗೆ ಈಗ್ಲೂ ಗೊತ್ತಾಗ್ತಿಲ್ವಲ್ಲ, ಬೇವಿನ ಮರಕ್ಕೆ ಅದೆಷ್ಟೇ ಹಾಲಿರಿದ್ರು ಅದ್ರದ್ ಕಹಿ ಗುಣನ ಬಿಡಲ್ಲ ಅಂತ. ಇಶಾನಿ ಬದುಕನ್ನ ಬಲಿಪಶು ಮಾಡಿ ಲಾಕಪ್ ಮೆಟ್ಲ ಹತ್ತು ಬಂದ್ಯಲ್ಲ, ಆ ಪಾಪದ ಕಹಿ ನಿನ್ನ ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ಯಾ? ಮಾಡಿದ ಕರ್ಮದ ನೆರಳು ಕತ್ಲಲ್ಲೂ ಬೆನ್ ಹತ್ ಬರುತ್ತೆ ಕಣೆ. ಅದಕ್ಕೆ ನಿನ್ನ ಗಂಡನ MD ಪೋಸ್ಟು ನಿನ್ನ ಮುಂದೆನೆ ಹಾರ ಹೋಗಿದ್ದು. ಈಗ ನಾನು ನೀನ್ ಹೇಳೋದಕ್ಕೆ ಉತ್ತರ ಕೊಡೋ ಸ್ಥಿತಿಲಿಲ್ಲ. ನಿನಗೆ ಉತ್ತರ ಕೊಡೋಕ್ಕೂ ಆಗಲ್ಲ. ಸುಮ್ಮನೆ ಮಾತಾಡ್ಬೇಡ. ಹೋಗಿ ಸಂಜೆ ಫಂಕ್ಷನ್ಗೆ ರೆಡಿ ಆಗು. ನಾನು MD ಆಗಿ ಪವರ್ ತಗೊಳ್ಳೋದನ್ನ ನೋಡಿ ಹೊಟ್ಟೆ ಉರ್ಕೊ. ಆಗ್ಲಾದ್ರೂ ನೀನ್ ಮಾಡಿದ ತಪ್ಪಿಗೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಆಗ್ಬೋದು. ಆಮೇಲೆ ಇನ್ನೊಂದು ವಿಷಯ, ನಾನು MD ಪೋಸ್ಟ್ಗೆ ಹೋಗ್ತಿದ್ದಾಗೆ ನೀನು ನಿನ್ ಗಂಡ ಮಾಡೋ ಪ್ರತಿಯೊಂದು ಕೆಲ್ಸದ ರಿಪೋರ್ಟ್ನು ನನಗೆ ತಗೊಂಡ್ ಬಂದು ತೋರಿಸ್ಬೇಕು. ನನ್ನ ಒಪ್ಪಿಗೆ ಇಲ್ಲದೆ